Today I am going to revise the chapter Surface Chemistry. So, this chapter already you 3 months or 4 months back ಓದಿದ್ರಿ. So, ನೋಡಿ ಈಗ what is surface chemistry? It is a branch of physical chemistry that deal with the study of phenomena occurring at the surface. ಸೊ ಯಾವ್ಯಾವುದು ಫಿನಾಮಿನನ್ಸ್ಗಳು ಸರ್ಫೇಸ್ನಲ್ಲಿ ಅಕ್ಕರ್ ಆಗುತ್ತೋ ಅದ್ರ ಬಗ್ಗೆ ಸ್ಟಡಿ ಮಾಡೋಂಥ ಟಾಪಿಕ್ನ ಏನಂತ ಕರಿತೀವಿ ಸರ್ಫೇಸ್ ಕೆಮಿಸ್ಟ್ರಿ. ಸೊ ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ದಟ್ ಡೀಲ್ ವಿತ್ ದ ಸ್ಟಡಿ ಆಫ್ ಫಿನಾಮಿನನ್ಸ್ ಅಕ್ಕರಿಂಗ್ ಎಟ್ ದ ಸರ್ಫೇಸ್. ಸೊ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಡ್ತೀನಿ ಯಾವ್ಯಾವ ಫಿನಾಮಿನನ್ಸ್ಗಳು ಸರ್ಫೇಸಲ್ಲಿ ಆಗುತ್ತೆ ಅಂತೇಳಿ. ಎಲೆಕ್ಟ್ರೋಡ್ ಪ್ರೋಸೆಸ್ಗಳಾಗಿರ್ಬೋದು ಅಥವಾ ರಸ್ಟಿಂಗ್ ಆಫ್ ಐರನ್ನು ಗೊತ್ತಾಗ್ತಿದೆಯಾ, ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ನೋಡಿ. ಸೊ ನೋಡಿ ಇದಾದಮೇಲೆ ಸೊ ಈ ಚಾಪ್ಟರ್ನಲ್ಲಿ 3 ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಯಾವ್ಯಾವುದು ಅಂತಂದರೆ ಅಡ್ಸಾರ್ಪ್ಷನ್, ಕೆಟಾಲಿಸಿಸ್ ಮತ್ತು ಕೊಲೈಡ್ಸ್. ಸೊ ಇದಿಷ್ಟು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿವೆ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಅಡ್ಸಾರ್ಪ್ಷನ್. So what is adsorption? So adsorption means the process of accumulation of molecular species at the surface rather than in the bulk of the solid or liquid is called adsorption. What is adsorption? Process of accumulation of molecular species at the surface rather than in the bulk of the solid or a liquid is called adsorption. Andre for example ಈಗ ನೋಡಿ, ಈಗ ಡಸ್ಟರ್ ಇದೆಯಲ್ಲ, ಸೊ ಈ ಡಸ್ಟರ್ ಮೇಲೆ ಏನಿರುತ್ತೆ, ಡಸ್ಟ್ ಪಾರ್ಟಿಕಲ್ಸ್ಗಳು ಕೂತಿರುತ್ತೆ. ಸೊ ಈ ಓನ್ಲಿ ಏನಾಗಿರುತ್ತೆ, ಸಾಲಿಡ್ ಒಳಗಡೆ ಹೋಗಿರುತ್ತೆ ಡಸ್ಟ್ ಪಾರ್ಟಿಕಲ್ಸ್ಗಳು ಇಲ್ಲ, ಜಸ್ಟ್ ಯಾವುದು ಡಸ್ಟ್ ಪಾರ್ಟಿಕಲ್ಸ್ಗಳು ಈ ಯಾವುದು ಸಾಲಿಡ್ ಇದೆಯಲ್ಲ ಡಸ್ಟರು ಅದರ ಮೇಲೆ ಏನಾಗಿರುತ್ತೆ ಅಕ್ಯುಮುಲೇಟ್ ಆಗಿರುತ್ತೆ ಅಥವಾ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಈ ಥರದ ಫಿನಾಮಿನನ್ನ ಏನಂತ ಕರಿತೀವಿ ಅಡ್ಸಾರ್ಪ್ಷನ್. ಗೊತ್ತಾಯ್ತಾ? ಏನು ಅಡ್ಸಾರ್ಪ್ಷನ್ ಅಂತಂದರೆ ದ ಫಿನಾಮಿನನ್ ಆಫ್ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಶೀಸ್ ಅಟ್ ದ ಸರ್ಫೇಸ್. ಇದೊಂದು ಸಾಲಿಡ್ ಸರ್ಫೇಸ್ ಅಂತ ಅಂದರೆ ಈ ಸಾಲಿಡ್ ಸರ್ಫೇಸ್ ಮೇಲೆ ಪಾರ್ಟಿಕಲ್ಸ್ಗಳು ಅಕ್ಯುಮುಲೇಟ್ ಆದರೆ ಆ ಫಿನಾಮಿನನ್ನ ಏನಂತ ಕರಿತೀವಿ ಅಡ್ಸಾರ್ಪ್ಷನ್. ಏನಂತ ಕರಿತೀವಿ ಅಡ್ಸಾರ್ಪ್ಷನ್. ಸೊ ಈ ಅಡ್ಸಾರ್ಪ್ಷನ್ ಅಲ್ಲಿ ನಿಮ್ಗೆ 2 ಟರ್ಮ್ ಬರುತ್ತೆ, ಒಂದು ಅಡ್ಸಾರ್ಬೇಟ್, ಇನ್ನೊಂದು ಅಡ್ಸಾರ್ಬೆಂಟ್. ಇನ್ನೊಂದು ಅಡ್ಸಾರ್ಬೇಟ್, ಇನ್ನೊಂದು ಅಡ್ಸಾರ್ಬೆಂಟ್. ಸೊ ವಾಟ್ ಇಸ್ ಅಡ್ಸಾರ್ಬೇಟ್? ಏನದು ಅಡ್ಸಾರ್ಬೇಟ್ ಅಂತಂದ್ರೆ the substance which concentrate or accumulate at the surface of the solid, at the surface of the solid are called ಏನಂತ ಕರೀತೀವಿ ಅಡ್ಸಾರ್ಬೇಟ್. ಅಂದ್ರೆ ನೋಡಿ, ಈಗ ನಾನೀಗ ಹೇಳ್ತಾರಪ್ಪ ಡಸ್ಟ್ ಪಾರ್ಟಿಕಲ್ಸ್ಗಳು ಯಾವ್ದ್ರ ಮೇಲೆ, ಈ ಡಸ್ಟರ್ ಮೇಲೆ ಕೂತಿದೆ ಅಲ್ವಾ, ಸೊ ಡಸ್ಟ್ ಪಾರ್ಟಿಕಲ್ಸ್ಗಳನ್ನ ಏನಂತ ಕರಿತೀವಿ ಅಡ್ಸಾರ್ಬೇಟ್. ಯಾವ ಸಬ್ಸ್ಟೆನ್ಸು ಕೂರ್ತಾ ಇದೆ ಈ ಸಾಲಿಡ್ ಮೇಲೆ, ಗೊತ್ತಾಗ್ತಿದೆಯಾ ಅದೇನಂತ ಕರಿತೀವಿ. ನೋಡಿ ಅಲ್ಲಿ ಬರ್ಕೊಂಡು ಬಂದಲ್ವಾ, ಇದೊಂದು ಸಾಲಿಡ್, ಅದ್ರ ಮೇಲೆ ಏನಾಗಿದೆ ಈ ರೀತಿ ಪಾರ್ಟಿಕಲ್ಸ್ಗಳು ಅಕ್ಯುಮುಲೇಟ್ ಆಗಿದೆ. ಈ ಪಾರ್ಟಿಕಲ್ಸ್ಗಳನ್ನ ಏನಂತ ಕರಿತೀವಿ ಅಡ್ಸಾರ್ಬೇಟ್. ಏನದು ಅಡ್ಸಾರ್ಬೇಟ್. ಸೊ ಇಟ್ ಇಸ್ ಅಡ್ಸಾರ್ಬೇಟ್ ದ ಸಬ್ಸ್ಟೆನ್ಸ್ ವಿಚ್ ಕಾನ್ಸಂಟ್ರೇಟ್ ಅಟ್ ದ ಸರ್ಫೇಸ್ ಆಫ್ ದ ಸಾಲಿಡ್ ಆರ್ ಕಾಲ್ಡ್ ಏನಂತ ಕರಿತೀವಿ ಅಡ್ಸಾರ್ಬೇಟ್. ಏನಂತ ಕರಿತೀವಿ ಅಡ್ಸಾರ್ಬೇಟ್. ನೆಕ್ಸ್ಟ್ ಅಡ್ಸಾರ್ಬೆಂಟ್ ಅಂತಂದ್ರೆ the substance which provide a large surface area for adsorption. ಯಾವುದು ಅಡ್ಸಾರ್ಪ್ಷನ್ ಇದೆ ಏನಪ್ಪ ಪಾರ್ಟಿಕಲ್ಸ್ಗಳನ್ನ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಡುತ್ತೋ ಆ ಇದನ್ನ ಗೊತ್ತಾಗ್ತದೆ. ಈಗ ಡಸ್ಟ್ ಪಾರ್ಟಿಕಲ್ಗಳು ಯಾವ್ದ್ರ ಮೇಲೆ ಕೂತಿದೆ, ಈ ಸಾಲಿಡ್ ಮೇಲೆ ತಾನೆ. ಈ ಸಾಲಿಡ್ ಸರ್ಫೇಸ್ ಇದೆಯಲ್ಲ ಇದಿಷ್ಟು ಏನಂತ ಕರಿತೀವಿ ಅಡ್ಸಾರ್ಬೆಂಟ್. ಏನದು ಅಡ್ಸಾರ್ಬೆಂಟ್ ಅಂತಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಪ್ರೊವೈಡ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ಅಡ್ಸಾರ್ಪ್ಷನ್ ಅಂತ ಕಾಲ್ಡ್ ಏನಂತ ಕರಿತೀವಿ ಅಡ್ಸಾರ್ಬೆಂಟ್. ಸೊ ಈ ಸಾಲಿಡ್ ಇದೆಯಲ್ಲ ಯಾವುದು, ಇದು ಒಳಗಡೆ ಬರ್ತದೆ ಸರ್ಕಲ್, ಈ ಸಾಲಿಡ್ ಏನಂತ ಕರಿತೀವಿ ಅಡ್ಸಾರ್ಬೆಂಟ್. ಏನದು ಅಡ್ಸಾರ್ಬೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅಡ್ಸಾರ್ಪ್ಷನ್ ಅಂತಂದ್ರೇನು, ನೆಕ್ಸ್ಟ್ ವಾಟ್ ಇಸ್ ಅಡ್ಸಾರ್ಬೆಂಟ್, ನೆಕ್ಸ್ಟ್ ವಾಟ್ ಇಸ್ ಅಡ್ಸಾರ್ಬೆಂಟ್. ಗೊತ್ತಾಯ್ತಿದೆಯಾ? ಸೊ ಇದೊಂದು ಎಕ್ಸಾಂಪಲ್ ಡಸ್ಟರ್ದಾದ್ರೆ. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ನೋಡಿ, ಈಗ ಕ್ಲೋರಿನ್ ಗ್ಯಾಸ್. ಈ ಕ್ಲೋರಿನ್ ಗ್ಯಾಸ್ ಇಸ್ ಅಡ್ಸಾರ್ಬ್ ಆನ್ ಚಾರ್ಕೋಲ್. ಈಗ ನಾನು ಒಂದು ಕಂಟೈನರ್ಗೆ ಅಥವಾ ಒಂದು ಕಂಟೈನರ್ಗೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ನ ತಗೊಂಡಿದ್ದೀನಿ, ಮಿಕ್ಸ್ಚರ್ ಆಫ್ ಗ್ಯಾಸಸ್. ಸೊ ಈ ಮಿಕ್ಸ್ಚರ್ ಆಫ್ ಗ್ಯಾಸಸ್ಗೆ ನಾನು ಏನು ಹಾಕ್ತೀನಪ್ಪ, ಚಾರ್ಕೋಲ್ನ ಹಾಕ್ತೀನಿ. ಫೈನ್ಲಿ ಪೌಡರ್ ಅಂದರೆ ಫೈನ್ಲಿ ಪೌಡರ್ ಚಾರ್ಕೋಲ್ನ ಹಾಕ್ತೀನಿ. ಸೊ ಆ ಚಾರ್ಕೋಲ್ನ ಹಾಕಿದಂಗೆ ಈ ಚಾರ್ಕೋಲ್ ಏನು ಮಾಡುತ್ತೆ, ಗ್ಯಾಸಸ್ಗಳನ್ನ ಅಡ್ಸಾರ್ಬ್ ಮಾಡ್ತಾ ಬರುತ್ತೆ. ಗೊತ್ತಾಗ್ತದೆ ಏನಂತ ನೀವು ಬುಕ್ಕಲ್ಲಿ ಅಡ್ಸಾರ್ಬೇಟ್ ಆ್ಯಂಡ್ ಅಡ್ಸಾರ್ಬೆಂಟ್ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ.
ಕೊಟ್ಟಿದ್ದಾರೆ. ಕ್ಲೋರಿನ್ ಗ್ಯಾಸ್ ಇಸ್ ಅಡ್ಸಾರ್ಬ್ಡ್ ಆನ್, ಕ್ಲೋರಿನ್ ಗ್ಯಾಸ್ ಇಸ್ ಅಡ್ಸಾರ್ಬ್ಡ್ ಆನ್ ಚಾರ್ಕೋಲ್ ಅಂತೇಳಿ, ಅಡ್ಸಾರ್ಬ್ ಆನ್ ಚಾರ್ಕೋಲ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಇದೆಯಲ್ಲ, ಇಟ್ ಆಕ್ಟ್ ಆಸ್ ಅಡ್ಸಾರ್ಬೇಟ್. ಏನ್ ಆಕ್ಟ್ ಮಾಡುತ್ತೆ ಕ್ಲೋರಿನ್ ಗ್ಯಾಸ್? ಅಡ್ಸಾರ್ಬೇಟ್. ನೆಕ್ಸ್ಟ್ ಅದೇ ರೀತಿ ಚಾರ್ಕೋಲ್ ಇದೆಯಲ್ಲ, ಇಟ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್, ಇಟ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್. ಗೊತ್ತಾಗ್ತಿದೆಯಾ ಇದರಿಂದ? ಸೊ ಅಡ್ಸಾರ್ಬೇಟ್ ಯಾವುದು, ಅಡ್ಸಾರ್ಬೆಂಟ್ ಯಾವುದು ಅಂತ ಕೇಳ್ತಾರೆ. ಸೊ ಕ್ಲೋರಿನ್ ಯಾವ ಮಾಲಿಕ್ಯೂಲ್ಸ್ಗಳು ಅಕ್ಯುಮುಲೇಟ್ ಆಗುತ್ತೆ ಮೇಲ್ಗಡೆ ಕೂರುತ್ತೋ ಅದೇನಂತ ಕರಿತೀವಿ? ಅಡ್ಸಾರ್ಬೇಟ್. ಕೂರಿಸ್ಕೊಳ್ಳುತ್ತಲ್ಲ ಅದನ್ನೇನಂತ ಕರಿತೀವಿ? ಅಡ್ಸಾರ್ಬೆಂಟ್. ಏನದು? ಅಡ್ಸಾರ್ಬೆಂಟ್. ಸೊ ನಿಮ್ಮ ಬುಕ್ಕಲ್ಲಿ ಈ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಅಡ್ಸಾರ್ಪ್ಷನ್ ಇನ್ ಆಕ್ಷನ್ ಅಂತೇಳಿ ನಿಮಗೆ ಮತ್ತೆ ನಿಮಗೆ 3 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಅಡ್ಸಾರ್ಪ್ಷನ್ ಇನ್ ಆಕ್ಷನ್ ಅಲ್ಲಿ ನೋಡಿ, when mixture of gases is taken in a closed vessel. ಸೊ ಒಂದು ಕ್ಲೋಸ್ಡ್ ವೆಸಲ್ ಅಂತ ತಗೊಂಡಿವಿ, ಅದರಲ್ಲಿ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಎಲ್ಲ ತಗೊಂಡು, ಸೊ ಈ ಗ್ಯಾಸಸ್ಗೆ ನಾನು ಏನು ಮಾಡ್ತಿದ್ದೀವಿ? ಫೈನ್ಲಿ ಪೌಡರ್ಡ್ ಚಾರ್ಕೋಲ್ನ ಹಾಕ್ತೀವಿ, ಫೈನ್ಲಿ ಪೌಡರ್ಡ್ ಚಾರ್ಕೋಲ್ನ ಹಾಕ್ತೀವಿ. ಸೊ ಈ ಚಾರ್ಕೋಲ್ನ ಹಾಕ್ತಿದಂಗೆ ಅಂದರೆ ಏನು ಅಬ್ಸರ್ವ್ ಮಾಡ್ತೀರಾ ಇಲ್ಲಿ ಅಂತಂದ್ರೆ, ಇಲ್ಲಿ ಇನ್ಸೈಡ್ ದ ವೆಸಲ್ ಕಂಟೈನರ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಯಾಕೆ ಅಂತಂದ್ರೆ ಅದು ಚಾರ್ಕೋಲ್ ಇದೆಯಲ್ಲ, ಈ ಚಾರ್ಕೋಲ್ ಏನು ಮಾಡುತ್ತೆ? ಗ್ಯಾಸಸ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಸೊ ಈ ಕಂಟೈನರ್ ಒಳಗಡೆ ಪ್ರೆಷರ್ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ನೇಮ್ ದ ಅಡ್ಸಾರ್ಬೆಂಟ್ ಅಂತೇಳಿ ಕೇಳ್ತಾರೆ, ಅಥವಾ ಅಡ್ಸಾರ್ಬೇಟ್ ಅಂತ ಕೇಳ್ತಾರೆ. ಸೊ ಈ ಚಾರ್ಕೋಲ್ ಇದೆಯಲ್ಲ, ಇಟ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್, ಚಾರ್ಕೋಲ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್. ಅದೇ ರೀತಿ ಯಾವುದು ಈ ಗ್ಯಾಸ್ ಮಾಲಿಕ್ಯೂಲ್ಸ್ಗಳಿಗೆಲ್ಲ ಕಾಣಿಗೆಲ್ಲ ಒಳಗಡೆ ಗ್ಯಾಸ್ ಮಾಲಿಕ್ಯೂಲ್, ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಆಕ್ಟ್ ಆಸ್ ಏನಾಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಅಡ್ಸಾರ್ಬೇಟ್. ಏನದು? ಅಡ್ಸಾರ್ಬೇಟ್. ಸೊ ಈ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ನೇಮ್ ದ ಅಡ್ಸಾರ್ಬೇಟ್ ಮತ್ತು ಅಡ್ಸಾರ್ಬೆಂಟ್ ಯೂಸ್ಡಿಂಗ್ ಅಂತೇಳಿ ಕೇಳ್ತಾರೆ. ಸೊ ಗೊತ್ತಾಗ್ತಿದೆ ಅಂತ ಫಸ್ಟ್ ಏನು ತಗೊಂಡೆ? ಫಸ್ಟ್ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇನ್ನ ಯಾವುದ್ರಲ್ಲಿ? ಕ್ಲೋಸ್ಡ್ ಕಂಟೈನರ್ ಅಲ್ಲಿ ತಗೊಂಡಿದ್ದೀನಿ. ಟು ದಿಸ್ ಆಡ್ ಫೈನ್ಲಿ ಪೌಡರ್ಡ್ ಚಾರ್ಕೋಲ್. ಸೊ ಏನು ಅಬ್ಸರ್ವ್ ಮಾಡ್ತೀರಾ ಅಲ್ಲಿ? pressure inside the container decreases because gas molecule is adsorbed on the surface of the charcoal. Gas molecules ಗಳು charcoal ಮೇಲೆ adsorb ಆಗೋದ್ರಿಂದ ಕಂಟೈನರ್ ಒಳಗಡೆ ಪ್ರೆಷರ್ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಇದು ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನೆನ್ಪಿಡ್ಬೇಕಾಗಿರೋದೇನು? ನಿಮ್ಗೆ ಇಲ್ಲಿ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇದೆ, ಗ್ಯಾಸಸ್ಗಳು ಅಡ್ಸಾರ್ಬೇಟ್. ಅದೇ ರೀತಿ ಫೈನ್ಲಿ ಪೌಡರ್ ಚಾರ್ಕೋಲ್ ಇದ್ರೆ ಇಟ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್. ಅದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ, ಯಾವುದು? when aqueous solution of sugar. ಯಾವ ಕಲರ್ ಇರುತ್ತೆ ಅದು ಅಂತಂದ್ರೆ ಯೆಲ್ಲೋಯಿಶ್ ಬ್ರೌನ್ ಕಲರ್ aqueous solution ಅನ್ನ ತಗೊಂಡು ಅದಕ್ಕೆ ನಾನು ಅನಿಮಲ್ ಚಾರ್ಕೋಲ್ ಏನು ತಗೊಂಡಿದ್ದೀನಿ? ಇದು ಕಂಟೈನರ್ ಅಲ್ಲಿ ಬ್ರೌನ್ ಕಲರ್, ಯೆಲ್ಲೋಯಿಶ್ ಬ್ರೌನ್ ಕಲರ್ ಶುಗರ್ ಸೊಲ್ಯೂಷನ್ ಅನ್ನ ಏನ್ ಮಾಡ್ತಾ ಇದ್ದೀನಿ? ಇಟ್ ಇಸ್ ಶೇಕನ್ ವಿತ್ ಅನಿಮಲ್ ಚಾರ್ಕೋಲ್. ಅನಿಮಲ್ ಚಾರ್ಕೋಲ್ ನ ಹಾಕಿ ಏನ್ ಮಾಡಿದ್ದೀನಿ? ನಾನು ಶೇಕ್ ಮಾಡಿದ್ದೀನಿ. ಆಗ ಯೆಲ್ಲೋ ಕಲರ್ ಬ್ರೌನಿಶ್ ಕಲರ್ ಇರುತ್ತಲ್ಲ, ಇಟ್ ಬಿಕಮ್ ಕಲರ್ಲೆಸ್. ಸೊ ಬ್ರೌನ್ ಕಲರ್ ಇರೋದು ಏನೋ ಕನ್ವರ್ಟ್ ಆಗುತ್ತೆ? ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ಇಟ್ ಇಸ್ ಡ್ಯೂ ಟು ಈ ಅನಿಮಲ್ ಚಾರ್ಕೋಲ್ ಇದೆಲ್ಲ, ಇಟ್ ಅಡ್ಸಾರ್ಬ್ ಯಾವ್ದನ್ನ? ಡೈ ಪಾರ್ಟಿಕಲ್ಸ್ಗಳನ್ನ ಅಡ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಅಡ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಅದು ಯೆಲ್ಲೋಯಿಶ್ ಬ್ರೌನ್ ಕಲರ್ ಶುಗರ್ ಸೊಲ್ಯೂಷನ್ ಬಿಕಮ್ ಕಲರ್ಲೆಸ್. ಸೊ ಇದರಲ್ಲೂ ಕೂಡ ನೇಮ್ ದ ಅಡ್ಸಾರ್ಬೆಂಟ್ ಯೂಸ್ಡ್ ಇನ್ ಡಿಕಲರೈಸೇಷನ್ ಆಫ್ ಶುಗರ್ ಸೊಲ್ಯೂಷನ್ ಅಂತನಾದ್ರೂ ಕೇಳ್ಬೋದು. ಗೊತ್ತಾಗ್ತಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಅನಿಮಲ್ ಚಾರ್ಕೋಲ್ ಆಕ್ಟ್ ಆಸ್ ಅಡ್ಸಾರ್ಬೆಂಟ್ ಅಂಡ್ ಇಲ್ಲಿ ಡೈ ಪಾರ್ಟಿಕಲ್ಸ್ ಗಳಿರುತ್ತಲ್ಲ, ಯೆಲ್ಲೋಯಿಶ್ ಬ್ರೌನ್ ಕಲರ್ ಡೈ ಪಾರ್ಟಿಕಲ್ಸ್ ಗಳಿರುತ್ತಲ್ಲ, ಆ ಪಾರ್ಟಿಕಲ್ ಏನಾಗಿ ಆಕ್ಟ್ ಮಾಡುತ್ತೆ? ಅಡ್ಸಾರ್ಬೇಟ್. ಸೊ ಬುಕ್ಕಲ್ಲಿದೆ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ, when silica gel is placed in closed container containing moisture. ಸೊ ಈಗ ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಮಾಯಿಶ್ಚರ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಸಿಲಿಕಾ ಜೆಲ್ ನ ಹಾಕ್ತಾರೆ. ಸೊ ಸಿಲಿಕಾ ಜೆಲ್ ಏನ್ ಮಾಡುತ್ತೆ? ಮಾಯಿಶ್ಚರ್ ನ ಅಡ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗ ಮಾಯಿಶ್ಚರ್ ನ ಅಡ್ಸಾರ್ಬ್ ಮಾಡ್ಕೊಳ್ಳುತ್ತೆ? ಏರ್ ಬಿಕಮ್ ಡ್ರೈ. ಸೊ ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಸಿಲಿಕಾ ಜೆಲ್ ಇದೆಲ್ಲ ಆಕ್ಟ್ ಆಸ್ ಏನಾಗಿ ಅಡ್ಸಾರ್ಬೆಂಟ್, ಅದೇ ರೀತಿ ಮಾಯಿಶ್ಚರ್ ಆಕ್ಟ್ ಆಸ್ ಅಡ್ಸಾರ್ಬೇಟ್. ಸೊ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್. ಸೊ ಇದು ಕೂಡ ನಿಮಗೆ 1 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್ಸ್ ಮೇಲೆ ಏನು ಮಾಡ್ತಾರೆ? ನೇಮ್ ದ ಅಡ್ಸಾರ್ಬೇಟ್ ಅಥವಾ ಅಡ್ಸಾರ್ಬೆಂಟ್ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಈ ಎಕ್ಸಾಂಪಲ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದಿಸ್ ಆದ್ಮೇಲೆ ನೋಡಿ, ವಾಟ್ ಇಸ್ ಡಿಸಾರ್ಪ್ಷನ್? Desorption means process of removal of adsorbed substance from the surface of the adsorbent is called desorption. So desorption ಅಂದ್ರೆ ಗೊತ್ತಾಗ್ತಿದೆಯಾ?
ಸೊ ಯಾವುದು ಸರ್ಫೇಸ್ ಮೇಲೆ ಅಕ್ಯುಮುಲೇಟ್ ಆಗಿರೋ ಪಾರ್ಟಿಕಲ್ಸ್, ಆ ಪಾರ್ಟಿಕಲ್ಸ್ ನ ರಿಮೂವ್ ಮಾಡೋ ಪ್ರೋಸೆಸ್ ಏನಂತ ಕರಿತೀವಿ ಡಿಸಾರ್ಪ್ಷನ್. ಸೊ ಇದು 1 ಮಾರ್ಕ್ಸ್ ಕ್ವೆಶ್ಚನ್. ಕಮ್ ಟು ದ ಅಬ್ಸಾರ್ಪ್ಷನ್. ವಾಟ್ ಇಸ್ ಅಬ್ಸಾರ್ಪ್ಷನ್? when a molecule of a substance distribute uniformly throughout the body of other substance are called absorption. For example, ಈಗ ಸ್ಪಾಂಜ್ ಇರುತ್ತಲ್ಲ, ಆ ಸ್ಪಾಂಜ್ ನಾವು ವಾಟರ್ ಒಳಗಡೆ ಡಿಪ್ ಮಾಡಿದ್ರೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಯೂನಿಫಾರ್ಮ್ ಆಗಿ ಸ್ಪಾಂಜ್ ಒಳಗಡೆ ಏನಾಗುತ್ತೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರುತ್ತೆ. ಆ ಪ್ರೋಸೆಸ್ ಏನಂತ ಕರಿತೀವಿ ಅಬ್ಸಾರ್ಪ್ಷನ್. ಸೊ ಇಟ್ ಇಸ್ ಅಬ್ಸಾರ್ಪ್ಷನ್ when a molecule of a substance distribute uniformly throughout the body of other substance are called absorption. ಗೊತ್ತಾಗ್ತಿದೆಯಾ? So for example, when ammonia gas is passed into water, so ammonia gas is uniformly distributed throughout the water. So next, coming to the differences between absorption and adsorption. Adsorption and absorption. So ನೋಡಿ, ಈಗ adsorption ಅನ್ನೋದು it is a surface phenomena. So that is surface phenomena means molecules are accumulate only on the surface of the solid. ಅಂದ್ರೆ ಗೊತ್ತಾಗ್ತಿದೆಯಾ? adsorption ಅನ್ನೋದು just dust particles ಗಳು ಸ್ಕಿನ್ ಮೇಲೆ dust particles ಗಳು ಏನಾಗುತ್ತೆ ಕೂತಿರುತ್ತೆ ಅಷ್ಟೇ, ಒಳಗೆ ಹೋಗ್ತಾ ಇಲ್ಲ ತಾನೆ. ಸೊ ಹಾಗಾಗಿ ಯಾವುದು adsorption ಅನ್ನೋದು it is a surface phenomena, that is molecules are accumulate only on the surface of the solid. Next, ಅದೇ ರೀತಿ absorption ಅಂತಂದ್ರೆ it is a bulk phenomena. So ಇಲ್ಲೇನಾಗುತ್ತೆ, molecules are distributed throughout the bulk of the medium. ಸೊ ಎಲ್ಲ ಕಡೆ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದು ಜಾಮೂನೇ ತಗೊಳ್ಳಿ, ಗೊತ್ತಾಗ್ತಿದೆ ಏನೇನು ತಂಗಿದೆ ಅಂತ. ಏನಾಗುತ್ತೆ, ಶುಗರ್ ಸಿರಪ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ, ಜೊತೆಗೆ ಅಬ್ಸಾರ್ಬ್ ಕೂಡ ಮಾಡ್ಕೊಂಡಿರುತ್ತೆ. ಸೊ ಗೊತ್ತಾಗ್ತಿದೆ ಅಬ್ಸಾರ್ಪ್ಷನ್. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಪಾಯಿಂಟ್, ಸೊ ಅಬ್ಸಾರ್ಪ್ಷನ್ ಇದೆಯಲ್ಲ, ಇಟ್ಸ್ ರೇಟ್ ಇನ್ಕ್ರೀಸಸ್ ಇನ್ ದ ಬಿಗಿನಿಂಗ್. ಸೊ ಅಬ್ಸಾರ್ಪ್ಷನ್ ಆಗೋದು ಈಗ ಫಾರ್ ಎಕ್ಸಾಂಪಲ್, ಈ ಅದನ್ನ ಈ ಚಾಕ್ ಪೀಸ್ ನಾನು ಇಂಕ್ ಒಳಗಡೆ ಡಿಪ್ ಮಾಡಿದ್ರೆ ಏನಾಗುತ್ತೆ, ಫಾಸ್ಟಾಗೆ ಫಸ್ಟು ಅಬ್ಸಾರ್ಬ್ ಆಗೋದು, ಇಂಕ್ ಪಾರ್ಟಿಕಲ್ಸ್ಗಳು ಅಬ್ಸಾರ್ಬ್ ಆಗೋದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅದೇ ರೀತಿ ಏನಾಗ್ತಾ ಬರುತ್ತೆ, ಈಕ್ವಲ್ ಆಗಿ ಇರಲ್ಲ, ಇದು ಏನೋ ಕಾನ್ಸ್ಟೆಂಟ್ ಆಗಿ ಹಾಕಿದ ತಕ್ಷಣ ಫುಲ್ಲು ಏನು ಮಾಡ್ಕೊಳ್ಳಲ್ಲ, ಅದು ಅಬ್ಸಾರ್ಬ್ ಮಾಡ್ಕೊಬಿಡಲ್ಲ ಮಾಲಿಕ್ಯೂಲ್ಸ್ಗಳನ್ನ. ಸೊ ಹಾಗಾಗಿ ಅಬ್ಸಾರ್ಪ್ಷನ್ ಅಲ್ಲಿ its rate is increases in the beginning and then decreases until the equilibrium is reached. ಗೊತ್ತಾಗ್ತದೆ ಏನಂದ್ರಿಂದ ಫಸ್ಟ್ ಫಾಸ್ಟ್ ಆಗುತ್ತೆ ಅಬ್ಸಾರ್ಪ್ಷನ್, ಆಮೇಲೆ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದೇ ಅಬ್ಸಾರ್ಪ್ಷನ್ ಅಲ್ಲಿ its rate is remains constant. ಗೊತ್ತಾಗ್ತದೆ ಏನಂದ್ರಿಂದ ಸೊ ಥ್ರೂಔಟ್ ದ ಪ್ರೋಸೆಸ್ ಏನಾಗ್ತಾ ಬರುತ್ತೆ ರೇಟು, ಅಂದ್ರೆ ನನಗೆ ಹೇಳಿದ್ನಲ್ಲ ಸ್ಪಾಂಜ್ ನಾನು ವಾಟರ್ ಒಳಗಡೆ ಡಿಪ್ ಮಾಡಿದ ತಕ್ಷಣ ಏನಾಗುತ್ತೆ ವಾಟರ್ ಮಾಲಿಕ್ಯೂಲ್ ಬೇಗನೆ ಅಬ್ಸಾರ್ಬ್ ಆಗುತ್ತೆ. ಗೊತ್ತಾಗ್ತದೆ ಏನಂತ. ಸೊ ಹಾಗಾಗಿ ಅಬ್ಸಾರ್ಪ್ಷನ್ ಅನ್ನೋದು ಅಬ್ಸಾರ್ಪ್ಷನ್ ಅಲ್ಲಿ ಇಟ್ಸ್ ರೇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಬಲ್ಕ್ ಆಫ್ ದ ಮೀಡಿಯಂ. ಸೊ ಗೊತ್ತಾಯ್ತು ಹೇಳಿದ್ದು, ಇದೆರಡು ಕೂಡ ಡಿಫರೆನ್ಸಸ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. ಸೊ ಹಾಗಾಗಿ ಗಿವ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಅಬ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಡಿಫರೆನ್ಸಸ್ ಈಗ ಹೇಳಿದ್ನಲ್ಲ ಅದಷ್ಟು ಬರೆಯೋದು. ನೆಕ್ಸ್ಟ್ ಅದಾದ್ಮೇಲೆ ವಾಟ್ ಇಸ್ ಸಾರ್ಪ್ಷನ್. ಸೊ ನೋಡಿ, ಸಾರ್ಪ್ಷನ್ ಮೀನ್ಸ್ both absorption and adsorption takes place simultaneously. So absorption ಆಗಬೇಕು, adsorption ಆಗಬೇಕು simultaneously. ಆ ಥರದ ಪ್ರೋಸೆಸ್ ಏನಂತ ಕರಿತೀವಿ ಸಾರ್ಪ್ಷನ್. ಫಾರ್ ಎಕ್ಸಾಂಪಲ್, ಈಗ ನಾನು ಜಾಮೂನ್ ಹೇಳಿದೆ ಅಲ್ವಾ, ಸೊ ಆ ಜಾಮೂನು ಏನು ಮಾಡ್ಕೊಳ್ಳುತ್ತೆ, ಅಬ್ಸಾರ್ಬ್ ಆಗುತ್ತೆ, ಶುಗರ್ ಸಿರಪ್ನ ಅಬ್ಸಾರ್ಬ್ ಕೂಡ ಮಾಡ್ಕೊಳ್ಳುತ್ತೆ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಸಾರ್ಪ್ಷನ್ಗೆ ಡೈ ಪಾರ್ಟಿಕಲ್ಸ್ಗಳಿರುತ್ತಲ್ಲ, ಇಟ್ ಗೆಟ್ ಅಬ್ಸಾರ್ಬ್ ಆಸ್ ವೆಲ್ ಆಸ್ ಅಬ್ಸಾರ್ಬ್ ಆನ್ ದ ಕಾಟನ್ ಫೈಬರ್. ಸೊ ಕಾಟನ್ ಫೈಬರ್ಗಳ ಮೇಲೆ ಒಂದು ಡೈ ಪಾರ್ಟಿಕಲ್ ಅಬ್ಸಾರ್ಬ್ ಆಗುತ್ತೆ, ಜೊತೆಗೆ ಅಬ್ಸಾರ್ಬ್ ಕೂಡ ಆಗುತ್ತೆ. ಸೊ ಗೊತ್ತಾಗ್ತದೆ ಏನಂತ ಅಂತ. ಸೊ ಇದು ಸಾರ್ಪ್ಷನ್, ಇದು ಕೂಡ 1 ಮಾರ್ಕ್ಸ್ ಕ್ವೆಶ್ಚನ್. ವಾಟ್ ಇಸ್ ಸಾರ್ಪ್ಷನ್ ಅಂತ ಹೇಳಿದ್ರೆ ಏನಾದ್ರು ಸಾರ್ಪ್ಷನ್ ಅಂತಂದ್ರೆ ಫಿನಾಮಿನನ್ ಆಫ್ ಅಥವಾ adsorption and absorption takes place simultaneously. That process is called sorption. Example ಯಾವುದು ಅಂತಂದ್ರೆ ಹೇಳ್ಕೊಡ್ತೀನಿ, ಡೈ ಪಾರ್ಟಿಕಲ್ ಗೆಟ್ adsorbed as well as absorbed on the surface of the ಕಾಟನ್ ಫೈಬರ್. ಇದಿಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್. ಯಾಕೆ ಈ ಡಸ್ಟ್ ಪಾರ್ಟಿಕಲ್ಸ್, ಯಾಕೆ ಈ ಡಸ್ಟರ್ ಮೇಲೆ ಡಸ್ಟ್ ಪಾರ್ಟಿಕಲ್ ಬಂದು ಅಕ್ಯುಮುಲೇಟ್ ಆಗುತ್ತೆ? ವೈ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್, ಯಾಕೆ ಅಡ್ಸಾರ್ಪ್ಷನ್ ಆಗಬೇಕು?
mechanism of adsorption. Why adsorption takes place? ಯಾಕೆ adsorption ಆಗಬೇಕು ನೋಡಿ, ಯಾಕೆ ಆಗಬೇಕು ಅಂತಂದ್ರೆ, ಸೊ ಈ ಅಡ್ಸಾರ್ಬೆಂಟ್ ಮೇಲೆ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆರ್ ಫ್ರೀ ವೆಲೆನ್ಸಿ ಫೋರ್ಸಸ್ ಗಳಿರುತ್ತೆ. ಸೊ ನನಗೆ ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಅದೇ ನಿಮಗೆ ಈ ಬೀಕರ್ ನಲ್ಲಿ ನೋಡಿ, ಈಗ ವಾಟರ್ನ ತಗೊಂಡಿದ್ದೀನಲ್ವಾ, ಸೊ ಈ ವಾಟರ್ ಒಳಗಡೆ ಇದೆಲ್ಲ ಮಾಲಿಕ್ಯೂಲ್ಸ್ಗಳು, ಈ ವಾಟರ್ ಒಳಗಡೆ ಮಾಲಿಕ್ಯೂಲ್ಸ್ಗಳಿಗೆ ಸುತ್ತ ಏನಾಗಿರುತ್ತೆ, ಈ ಅನದರ್ ಯಾವ್ದಪ್ಪ ವಾಟರ್ ಮಾಲಿಕ್ಯೂಲ್ ಜೊತೆಗೆ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇದು ಬ್ಯಾಲೆನ್ಸ್ ಆಗಿರೋದ್ರಿಂದ ಅದೇನಾಗಿರುತ್ತೆ, ಒಳಗಡೆನೇ ಇರುತ್ತೆ ಪಾರ್ಟಿಕಲ್. ಅದೇ ಔಟ್ಸೈಡ್ ದ ಸರ್ಫೇಸ್ ಇದೆಯಲ್ಲ, ಸರ್ಫೇಸ್ ಮೇಲೆ ಕೂತಿರುತ್ತಲ್ಲ ಆ ಪಾರ್ಟಿಕಲ್ಸ್ಗಳಿಗೆ ನೋಡಿ, ಜಸ್ಟ್ ಈ ಟಚ್ ಆಗಿರುತ್ತಲ್ಲ ಸರ್ಫೇಸು, ಆ ಸರ್ಫೇಸ್ ಮತ್ತೆ ಈ ವಾಟರ್ ಮಾಲಿಕ್ಯೂಲ್ಸ್ಗಳಿರುತ್ತಲ್ಲ ವಾಟರ್ ಒಳಗಡೆ, ಅದ್ರ ಜೊತೆ ಏನಿರುತ್ತಪ್ಪ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಬಟ್ ಅಂದ್ರೆ ನೋಡಿ, ಈ ಮೇಲ್ಗಡೆ ಬರುವಂತ ಪಾರ್ಟಿಕಲ್ಗಳಿಗೆ ಏನಿಲ್ಲ, ಈ ಫೋರ್ಸಸ್ ಆಫ್ ಅಟ್ರಾಕ್ಷನ್ಸ್ಗಳು ಇಲ್ಲ, ಗೊತ್ತಾಗ್ತಿದೆಯಾ? ಸೊ ಹಂಗಾಗಿ ಈ ಯಾವುದು ಪಾರ್ಟಿಕಲ್ ಏನ್ ಮಾಡುತ್ತೆ, ಬೇರೆ ಪಾರ್ಟಿಕಲ್ಸ್ಗಳನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಯಾಕೆ ಅಂತ ಗೊತ್ತಾಗ್ತಿದೆಯಾ? ಸೊ ಇದನ್ನ ಏನಂತ ಕರಿತೀವಪ್ಪ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಸೊ ಎಲ್ಲಿ ನೋಡಿ ಯಾಕೆ ಅಬ್ಸಾರ್ಪ್ಷನ್ ಆಗಬೇಕು? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ, ಸೊ ಈ ಪಾರ್ಟಿಕಲ್ಸ್ಗಳು ಏನ್ ಮಾಡುತ್ತೆ, they get attract and retain the particle on the surface of the adsorbent. ನಾನು ಹೇಳಿದ್ರೆ ಗೊತ್ತಾಗ್ತಿದೆಯಾ? ಸೊ ಸರ್ಫೇಸ್ ನಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳಿಗೆ ಓನ್ಲಿ ಇನ್ವರ್ಡ್ ಫೋರ್ಸಸ್ ಮಾತ್ರ ಇರುತ್ತೆ, ಅಪ್ವರ್ಡ್ ಫೋರ್ಸಸ್ ಇರಲ್ಲ. ಸೊ ಹಾಗಾಗಿ ಅದೇನಾಗಿರಲ್ಲ, ಬ್ಯಾಲೆನ್ಸ್ ಆಗಿರಲ್ಲ. ಸೊ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಏನ್ ಮಾಡ್ಕೊಳುತ್ತೆ, ಈ ಪಾರ್ಟಿಕಲ್ ಬೇರೆ ಪಾರ್ಟಿಕಲ್ಸ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಗೊತ್ತಾಗ್ತಿದೆಯಾ? ಇದು ಕೂಡ 1 ಮಾರ್ಕ್ಸ್ ಕ್ವಶನ್. ಯಾಕೆ ಅಬ್ಸಾರ್ಪ್ಷನ್ ಆಗಬೇಕು ಅಂತ ಕೇಳಿದ್ರೆ, ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆನ್ ದ ಸರ್ಫೇಸ್ ಆಫ್ ದ ಯಾವ್ದ್ರ ಮೇಲೆ ಪಾರ್ಟಿಕಲ್ಸ್ ಗಳಲ್ಲಿ ಇರೋದ್ರಿಂದ. ಗೊತ್ತಾಗ್ತಿದೆ ಏನಂತ? ಸೊ ಹಂಗಾಗಿ ಈ ಒಂದು ಪಾರ್ಟಿಕಲ್ ಏನ್ ಮಾಡ್ಕೊಳ್ಳುತ್ತೆ, ಬೇರೆ ಪಾರ್ಟಿಕಲ್ಸ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ ಏನಂತ? ಅಬ್ಸಾರ್ಬೆಂಟ್ ಏನ್ ಮಾಡುತ್ತೆ, ಬೇರೆ ಪಾರ್ಟಿಕಲ್ಸ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಗೊತ್ತಾಗ್ತಿದೆಯಾ? ಸೊ ಇದು ಕೂಡ 1 ಮಾರ್ಕ್ಸ್ ಕ್ವಶನ್. What is the mechanism of adsorption ಅಥವಾ why adsorption takes place ಅಂತ ಕೇಳಿದರೆ, due to the presence of unbalanced forces of attraction on the surface of the adsorbent. ಸೊ ಹಂಗಾಗಿ ಏನ್ ಮಾಡುತ್ತೆ, ಬೇರೆ ಪಾರ್ಟಿಕಲ್ಸ್ಗಳನ್ನ ಪಾರ್ಟಿಕಲ್ ಅಬ್ಸಾರ್ಬ್ ಮಾಡ್ಕೊಳ್ತಾ ಬರುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಎಂಥಾಲ್ಪಿ, ಎಂಟ್ರೋಪಿ and free energy change during adsorption. ಸೊ ಅಡ್ಸಾರ್ಪ್ಷನ್ ಆಗಬೇಕಾದ್ರೆ ಎಂಥಾಲ್ಪಿ, ಎಂಟ್ರೋಪಿ ಮತ್ತೆ ಫ್ರೀ ಎನರ್ಜಿ ವ್ಯಾಲ್ಯೂಸ್ಗಳು ಏನೇನಿರುತ್ತೆ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ನಾನು ವ್ಯಾಲ್ಯೂಸ್ ಹೇಳ್ತಾ ಇದ್ದೀನಿ. ಸೊ ಡ್ಯೂರಿಂಗ್ ಅಡ್ಸಾರ್ಪ್ಷನ್ ಎಂಥಾಲ್ಪಿ, ಎಂಟ್ರೋಪಿ ಅಂಡ್ ಫ್ರೀ ಎನರ್ಜಿ ವ್ಯಾಲ್ಯೂ ಈಸ್ ನೆಗೆಟಿವ್. ಏನಿರುತ್ತೆ, ಯಾವಾಗಲೂ ಕೂಡ ನೆಗೆಟಿವ್. ಸೊ ಅಡ್ಸಾರ್ಪ್ಷನ್ ಅನ್ನೋದು ಯಾವಾಗಲೂ ಕೂಡ ಏನದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರೋದ್ರಿಂದ, ಸೊ ಯಾವಾಗಲೂ ಕೂಡ ಡೆಲ್ಟಾ ಎಚ್ ವ್ಯಾಲ್ಯೂ ಏನಿರುತ್ತೆ, ನೆಗೆಟಿವ್. ಸೊ ಅದೇ ರೀತಿ ಗೊತ್ತಾಗ್ತಿದೆ ಹಂಗೆ ಅಂತಂದ್ರೆ, ಈ ಅಡ್ಸಾರ್ಬೆಂಟ್ ಮೇಲೆ ಗೊತ್ತಾಗ್ತಿದೆ ಏನಂತ, ಯಾವುದು ಪಾರ್ಟಿಕಲ್ಸ್ಗಳು ಅಡ್ಸಾರ್ಬೇಟ್ಗಳು ಬಂದು ಅಕ್ಯುಮುಲೇಟ್ ಆಗೋದ್ರಿಂದ ಹೀಟ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಡೆಲ್ಟಾ ಎಚ್ ವ್ಯಾಲ್ಯೂ ಇಸ್ ನೆಗೆಟಿವ್. ಸೊ ಯಾವಾಗ ಅಡ್ಸಾರ್ಪ್ಷನ್ ಆಗುತ್ತೋ, ಈ ಸಾಲಿಡ್ ಮೇಲೆ ಮಾಲಿಕ್ಯೂಲ್ಸ್ಗಳು ಯಾವಾಗ ಬಂದು ಕೂರುತ್ತೋ, ದೇರ್ ಇಸ್ ನೋ ಫ್ರೀ ಮೂಮೆಂಟ್. ಯಾವುದಕ್ಕೆ ಪಾರ್ಟಿಕಲ್ಸ್ಗಳಿಗೆ ಫ್ರೀ ಮೂಮೆಂಟ್ ಇರಲ್ಲ. therefore entropy is negative. ಸೊ randomness ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಯಾಕೆ ಗೊತ್ತಾಗ್ತಿದೆ ಇರೋದ್ರಿಂದ, ಸೊ ಯಾವಾಗ ಅಡ್ಸಾರ್ಪ್ಷನ್ ಆಗುತ್ತೋ ಅಡ್ಸಾರ್ಬೆಂಟ್ ಮೇಲೆ, ಸೊ ಪಾರ್ಟಿಕಲ್ಸ್ಗಳಿಗೆ ಫ್ರೀ ಮೂಮೆಂಟ್ ಇರಲ್ಲ. ಸೊ ಫ್ರೀ ಮೂಮೆಂಟ್ ಇತ್ತು ಅಂತಂದ್ರೆ ಎಂಟ್ರೋಪಿ ಜಾಸ್ತಿ, ಯಾವಾಗ ಫ್ರೀ ಮೂಮೆಂಟ್ ಇರಲ್ವೋ ಎಂಟ್ರೋಪಿ ಡಿಕ್ರೀಸಸ್. ಅದೇ ರೀತಿ ಯಾವುದು ಅಡ್ಸಾರ್ಪ್ಷನ್ ಅನ್ನೋದು ಏನದು ಸ್ಪಾಂಟೇನಿಯಸ್ ಪ್ರೋಸೆಸ್. ಸೊ ಈಗ ನಾನು ಡಸ್ಟರ್ನ ತಗೊಂಡು ರಬ್ ಮಾಡ್ತೀನಲ್ವಾ, ಸೊ ಡಸ್ಟ್ ಪಾರ್ಟಿಕಲ್ ಅದಾಗದೆ ತಾನೇ ಕೂರುತ್ತೆ ಡಸ್ಟರ್ ಮೇಲೆ. ಸೊ ಹಾಗಾಗಿ ಇಟ್ ಇಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. ತಾನಾಗೋ ಪ್ರೋಸೆಸ್ನಲ್ಲಿ ಏನಂತ ಕರಿತೀವಿ, ಸ್ಪಾಂಟೇನಿಯಸ್ process. So for a spontaneous process, delta G is negative. So ಈ value question ಮೇಲೆ 2 marks ಗೆ 1 marks ಗೆ above ಕೆಲ question. So during adsorption what happen, enthalpy ಅಥವಾ entropy or free energy ಅಂತ ಹೇಳ್ತಾರೆ, ಏನಾಗುತ್ತೆ, ಎಲ್ಲಾನು ಕೂಡ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ರೀಸನ್ ಕೂಡ ಹೇಳ್ತೀನಿ. ನೆಕ್ಸ್ಟ್ ಇದಿಷ್ಟ ಆದ್ರೆ what are the factors which affect the adsorption of gases on solids ಅನ್ನೋದು ಕೂಡ ಕೇಳ್ತಾರೆ. ಸೊ ಅದು ನಿಮಗೆ ಕಲಿತೆ ನೋಡಿ, ನಾನು ಬರೀ ಫ್ಯಾಕ್ಟರ್ಸ್ ಮಾತ್ರ ಹೇಳ್ತಿದ್ದೀನಿ. ಒಂದು ನೇಚರ್ ಆಫ್ ದ ಅಡ್ಸಾರ್ಬೇಟ್ ಮತ್ತೆ ಅಡ್ಸಾರ್ಬೆಂಟ್,
ಅದೇ ರೀತಿ ನೇಚರ್ ಆಫ್ ದ ಗ್ಯಾಸಸ್ ಮೇಲೆ ಕೂಡ ಏನಾಗಿರುತ್ತೆ ಅಬ್ಸಾರ್ಪ್ಷನ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ದಿಸ್ ಆದ್ಮೇಲೆ we will move on to the differences between physical adsorption and chemical adsorption.